ರಾಜ್ಯದಲ್ಲಿ ಉದ್ಯಮಿ ಜೀವ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆತ್ಮಹತ್ಯೆ ಕೇಸ್ನ ಸಿಬಿಐ ತನಿಖೆ ಕೊಡಬೇಕು ಅನ್ನುವಂತ ಅರ್ಜಿಯನ್ನ ಹಾಕಲಾಗಿತ್ತು ವಕೀಲರಿಂದ ಹೈಕೋರ್ಟ್. ಆ ಅರ್ಜಿ ಇವತ್ತು ವಿಚಾರಣೆ ಆಗಿದೆ. 29ಕ್ಕೆ ಹೈಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಹೈಕೋರ್ಟ್ನಲ್ಲಿ ವಕೀಲರ ಸಂಘದ ಅರ್ಜಿ ವಿಚಾರಣೆ ಪೂರ್ಣ ಆಗಿದೆ. ಸಿಬಿಐ ತನಿಖೆಯ ಕುರಿತು ನವೆಂಬರ್ 29ಕ್ಕೆ ಹೈಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಈ ಕೇಸ್ನಲ್ಲಿ ಡಿವೈಎಸ್ಪಿ ಆರೋಪಿಯಾಗಿದ್ದಾರೆ. ತನಿಖೆ ಆರಂಭ ಆಗಿಲ್ಲ ಅಂತ ಉದ್ಯಮಿ ಜೀವಾ ಪರ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ವಾದವನ್ನ ಮಂಡಿಸಿದ್ದಾರೆ. ಇವತ್ತು ಜೀವಾ ಕೇಸ್ ವಿಚಾರಣೆ ವೇಳೆ ಪೊಲೀಸರಿಗೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಕಿರುಕುಳ ಕೇಸ್ನಲ್ಲಿ ಏನ್ ಕ್ರಮ ತೆಗೆದುಕೊಂಡಿದ್ದೀರಾ ಅಂತ ಪೊಲೀಸರಿಗೆ ಪ್ರಶ್ನೆ ಮಾಡಿದೆ ಹೈಕೋರ್ಟ್. ಡಿವೈಎಸ್ಪಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೀರಾ, ತನಿಖೆ ಮಾಡಿದೀರಾ ಅಂತ ಪ್ರಶ್ನೆ ಮಾಡಲಾಗಿದೆ. ಡಿವೈಎಸ್ಪಿಗೆ ಯಾಕೆ ನಿರೀಕ್ಷಣಾ ಜಾಮೀನನ್ನ ತೆಗೆದುಕೊಂಡಿಲ್ಲ ಅಂತ ಪ್ರಶ್ನೆ ಮಾಡಲಾಗಿದೆ ಹೈಕೋರ್ಟ್ನಲ್ಲಿ. ಜೀವಾ ಕೇಸ್ ವಿಚಾರಣೆ ವೇಳೆ ಪೊಲೀಸರಿಗೆ ಹೈಕೋರ್ಟ್ ಈ ರೀತಿ ತರಾಟೆ ತೆಗೆದುಕೊಂಡಿದೆ. ಕಿರುಕುಳ ಕೇಸ್ನಲ್ಲಿ ನೀವು ಏನ್ ಕ್ರಮ ತೆಗೆದುಕೊಂಡಿದ್ದೀರಿ? ಡಿವೈಎಸ್ಪಿಗೆ ನೋಟಿಸ್ ಏನಾದ್ರೂ ಕೊಟ್ಟಿದ್ದೀರಾ, ತನಿಖೆ ಮಾಡಿದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿವೈಎಸ್ಪಿಗೆ ಇನ್ನೂ ಸಹ ನಿರೀಕ್ಷಣಾ ಜಾಮೀನನ್ನ ಯಾಕೆ ತೆಗೆದುಕೊಂಡಿಲ್ಲ ಅಂತ ಕ್ಲಾಸ್ ತೆಗೆದುಕೊಂಡಿದೆ ಹೈಕೋರ್ಟ್ ಪೊಲೀಸರಿಗೆ. ಉದ್ಯಮಿ ಜೀವ ಆತ್ಮಹತ್ಯೆ ಕೇಸನ್ನ ಸಿಬಿಐಗೆ ನೀಡಬೇಕು, ಸಿಬಿಐ ತನಿಖೆ ಆಗಬೇಕು ಅಂತ ವಕೀಲರ ಸಂಘದಿಂದ ಅರ್ಜಿಯನ್ನ ಹಾಕಲಾಗಿತ್ತು ಹೈಕೋರ್ಟ್. ಹೈಕೋರ್ಟ್ನಲ್ಲಿ ವಕೀಲರ ಸಂಘದ ಅರ್ಜಿಯ ವಿಚಾರಣೆ ಪೂರ್ಣ ಆಗಿದೆ. ಸಿಬಿಐ ತನಿಖೆ ಕುರಿತು ನವೆಂಬರ್ 29ಕ್ಕೆ ಹೈಕೋರ್ಟ್ ಆದೇಶವನ್ನ ಹೊರಡಿಸಲಿದೆ. ಆದೇಶವನ್ನ ಸದ್ಯ ಕಾಯ್ದಿರಿಸಿದ್ದಾರೆ. ಬೇರೆಯವರ ವಿರುದ್ಧ ದೂರು ದಾಖಲಾದಾಗ ತಕ್ಷಣ ಬಂಧಿಸುತ್ತೀರಲ್ಲ, ಪೊಲೀಸರಿಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಪ್ರಶ್ನೆ ಮಾಡಿದ್ದಾರೆ. ಜೀವಾ ಡೆತ್ ನೋಟ್ ನಲ್ಲಿ ಎಲ್ಲಾ ಮಾಹಿತಿಯನ್ನ ಬರೆದಿದ್ದಾರೆ. 30 ಪುಟದ ಡೆತ್ ನೋಟ್ ನಲ್ಲಿ ಡೇಟ್, ಸಮಯ ಬರೆದಿದ್ದಾರೆ. ಡೆತ್ ನೋಟ್ ನಲ್ಲಿ ಪ್ರತಿ ಪುಟಕ್ಕೂ ಸಹ ಜೀವಾ ಸಹಿ ಮಾಡಿದ್ದಾರೆ. ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ತರಾಟೆ ತೆಗೆದುಕೊಂಡಿದ್ದಾರೆ ಪೊಲೀಸರಿಗೆ. ಡೆತ್ ನೋಟ್ ಪ್ರತಿಯನ್ನ ಟೈಪ್ ಮಾಡಿ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಜೀವಾ ಕೇಸ್ ಸಿಬಿಐಗೆ ವರ್ಗಾಯಿಸುವ ಬಗ್ಗೆ ಶುಕ್ರವಾರ ಆದೇಶ ಹೊರಬೀಳುತ್ತೆ. ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರಿಗೆ ಜಡ್ಜ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಿರುಕುಳ ಕೇಸ್ನಲ್ಲಿ ಏನ್ ಕ್ರಮ ತೆಗೆದುಕೊಳ್ತಾ ಇದ್ದೀರಾ? ಇದುವರೆಗೂ ಏನು ತನಿಖೆ ಮಾಡಿದೀರಾ? ಡಿವೈಎಸ್ಪಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಮೇಶ್, ಉದ್ಯಮಿ ಜೀವ ಆತ್ಮಹತ್ಯೆ ಕೇಸ್ ಸಂಬಂಧಪಟ್ಟಂತೆ ಅದನ್ನು ಸಿಬಿಐಗೆ ಕೊಡಬೇಕು ಈ ಕೇಸನ್ನ ಅಂತ ಇವತ್ತೇನು ವಿಚಾರಣೆ ನಡೀತು ಹೈಕೋರ್ಟ್ ನಲ್ಲಿ, ಏನೆಲ್ಲ ನಡೀತು ಹೈಕೋರ್ಟ್ ನಲ್ಲಿ, ಯಾವ ರೀತಿಯಾಗಿ ವಾದ ಮಂಡಿಸಿದ್ರು? ಪ್ರಗತಿ, ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ತಿರುವು ಸಿಗ್ತಾ ಇರುವಂಥದ್ದು. ಅಂದರೆ ಬೆಂಗಳೂರು ವಕೀಲರ ಸಂಘ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಹೈಕೋರ್ಟ್ನಲ್ಲಿ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅನ್ನೋಂಥದ್ದು. ಯಾಕೆಂದರೆ ಬೋವಿ ನಿಗಮದ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಏನು ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ. ಇವರ ಕಿರುಕುಳದ, ಅದರಲ್ಲೂ ವಿಶೇಷವಾಗಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಕಿರುಕುಳದಿಂದ ಬೇಸತ್ತು ಈ ಜೀವ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಷ್ಟೆಲ್ಲ ಆಗಿದ್ರು ಕೂಡ 30 ಪುಟಗಳ ಒಂದು ಡೆತ್ ನೋಟನ್ನು ಬರೆಯಲಾಗಿದೆ. ಆ ಡೆತ್ ನೋಟ್ನಲ್ಲಿ ಯಾವ ರೀತಿಯಾಗಿ ಅಧಿಕಾರಿಗಳು ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಲಾಗಿದ್ರು ಕೂಡ ಅಧಿಕಾರಿಗಳು ಅಂದರೆ ಜೀವ ಅವರ ಆತ್ಮಹತ್ಯೆ ನಂತರವೂ ಕೂಡ ಯಾವುದೇ ರೀತಿಯಾದ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ಒಂದು ಪ್ರಮುಖವಾದ ಅಂಶನ ಇಟ್ಟುಕೊಂಡು ಹೈಕೋರ್ಟ್ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ವಿಚಾರಣೆಯನ್ನು ನಡೆಸಿದಂಥ ಅಂದರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಸರ್ಕಾರದ ವಿರುದ್ಧ, ಅಂದರೆ ಯಾವ ತನಿಖೆಯನ್ನು ಮಾಡ್ತಿರುವಂಥ ಅಧಿಕಾರಿಗಳ ವಿರುದ್ಧ ಒಂದು ಏನೋ ಗರಂ ಆಗಿರುವಂತಹದ್ದು. ಈ ರೀತಿ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಯ ವಿರುದ್ಧ ಆರೋಪ ಬಂದರೆ ನೀವು ತಕ್ಷಣಕ್ಕೆ ಹೋಗಿ ಅರೆಸ್ಟ್ ಮಾಡುವಂಥದ್ದು, ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀರಿ. ಆದರೆ ಈ ಪ್ರಕರಣದಲ್ಲಿ ಡಿವೈಎಸ್ಪಿ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ? ಇಲ್ಲಿವರೆಗೆ ಏನು ಮಾಡ್ತಾ ಇದ್ರಿ? ಏನು ತನಿಖೆಯನ್ನು ಮಾಡ್ತಾ ಇದ್ರಿ? ಅವರಿಗೆ ನೋಟಿಸ್ ಕೊಟ್ಟಿದ್ದೀರಾ? ಕರೆದು ವಿಚಾರಣೆಗೊಳಪಡಿಸಿದ್ದೀರಾ? ಅಥವಾ ಅವರೇನಾದರೂ ಆಂಟಿಸಿಪೇಟರಿ ಬೇಲ್ ತೆಗೆದುಕೊಂಡಿದ್ದಾರೆ? ಏನೂ ಇಲ್ಲ, ಆರಾಮಾಗಿ ಡಿವೈಎಸ್ಪಿ ಅವರು ಓಡಾಡ್ಕೊಂಡಿದ್ದಾರೆ. ಆದರೂ ಕೂಡ ಅವರ ವಿರುದ್ಧ ಕ್ರಮವನ್ನು ಯಾಕೆ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಶ್ನೆಯನ್ನು ಮಾಡಿದರು. ಅದಕ್ಕೆ ಸರ್ಕಾರದ ಪರವಾಗಿ ಹಾಜರಾಗಿದ್ದಂಥ BN ಜಗದೀಶ್ ಅವರು, ಹೆಚ್ಚುವರಿ PP ಅವರು ಏನಿದ್ದಾರೆ ಅವರು ಹೇಳುವಂಥದ್ದು ತನಿಖೆಯನ್ನು ಮಾಡ್ತಾ ಇದ್ದೇವೆ, ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೇವೆ ಅನ್ನುವಂಥದ್ದು. ಏನು ತನಿಖೆ ಮಾಡ್ತಾ ಇದ್ದೀರಿ ನೀವು? ಇಲ್ಲಿಯವರೆಗೆ ಅವ್ರಿಗೊಂದು ನೋಟಿಸ್ ಕೊಟ್ಟು ವಿಚಾರಣೆ ಕರೆಯುವಂಥ
ಅನ್ನುವಂಥದ್ದು, ಆ ವಿಚಾರವನ್ನು ನೀವು ಏನು ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ರಿ ಅನ್ನುವಂಥದ್ದು ಏನೂ ಮಾಹಿತಿ ಇಲ್ಲ ಅನ್ನುವಂಥದ್ದಾದರೆ ಸೊ ನೀವು ಎಲ್ಲ ಒಂದು ಕಡೆ ಸಾಮಾನ್ಯ ವ್ಯಕ್ತಿಗಳಿಗೂ ಪೊಲೀಸ್ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡುವ ಸಂದರ್ಭದಲ್ಲಿ ಹೇಗೆ ತಾರತಮ್ಯವನ್ನು ಮಾಡ್ತೀರಿ, ಹೇಗೆ ಡಿಫ್ರೆನ್ಸನ್ನು ಮಾಡ್ತೀರಿ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು DYSP ಅವರು ಕಿರುಕುಳ ಕೊಟ್ಟಿದ್ದಾರೆ ಅಂತ ಸಂಬಂಧಪಟ್ಟಂತೆ 30 ಪುಟಗಳ ಒಂದು ಡೆತ್ ನೋಟಿನ ಇವರು ಜೀವ ಅವರು ಬರೆದಿದ್ರು. ಅದರಲ್ಲಿ 30 ಪುಟಗಳಿಗೂ ದಿನಾಂಕ ಸಹಿಯನ್ನು ಮಾಡಿ ಅದರಲ್ಲಿ ವಿವರವಾಗಿ ಬರೆದಿದ್ದಾರೆ. ಸೊ ಇಷ್ಟೆಲ್ಲ ಸಾಕ್ಷಿಗಳು ಸಾಕಾಗೋದಿಲ್ವಾ, ನಿಮ್ಮ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಏನೋ ಗರಂ ಆಗಿ ಸರ್ಕಾರಿ ಪರ ವಕೀಲರಿಗೆ ಏನೋ ಆದೇಶವನ್ನು ಮಾಡೋ ಅಂದರೆ ಅವರಿಗೆ ಪ್ರಶ್ನೆಗಳನ್ನು ಕೇಳಿದರು. ಅದ್ರ ಜೊತೆಗೆ ಕನಕಲಕ್ಷ್ಮಿ ಅವರ ಪರವಾಗಿಯೂ ಕೂಡ ವಕೀಲರು ಅಲ್ಲಿ ಹಾಜರಾಗಿದ್ದರು. ಅವ್ರು ಹೇಳುವಂಥದ್ದಂದರೆ ಒಂದು ವೇಳೆ ತನಿಖೆಯನ್ನು ಮಾಡೋದಾದರೆ ಹೈಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಅಂದರೆ ನಿಮ್ಮದೇ ನ್ಯಾಯಮೂರ್ತಿಗಳಿಗೆ ನಿಮ್ಮದೇ ಮೇಲ್ವಿಚಾರಣೆಯಲ್ಲಿ ಇದು ತನಿಖೆಯನ್ನು ನಡೀಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಾರೆ. ಸೊ ಇಡೀ ವಾದ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಾಲಯ 29ಕ್ಕೆ ಅಂದರೆ ಶುಕ್ರವಾರಕ್ಕೆ ಈಗ ಒಂದು ಸಂಬಂಧಪಟ್ಟಂತೆ ಅಂದರೆ CBIಗೆ ವಹಿಸಬೇಕೇ ಬೇಡವೇ ಈ ಪ್ರಕರಣವನ್ನು ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಮಾಡ್ತೇವೆ ಅಂತೇಳಿ ಆದೇಶವನ್ನು ಕಾಯ್ದಿರಿಸಿರುವಂಥದ್ದು. ಸೊ ಇಡೀ ಪ್ರಕರಣವನ್ನು ನೋಡ್ತಾ ಹೋದರೆ ಪ್ರಗತಿ ಅಂದರೆ ಎಲ್ಲ ಒಂದು ಕಡೆ ವಕೀಲೆ ಜೀವ ಅವರ ವಿರುದ್ಧ ಎಲ್ಲ ಒಂದು ಕಡೆ ಬೋವಿ ನಿಗಮದಲ್ಲಿ ಅವರಿಗೆ ಹಣ ಹೋಗಿದೆ ಅನ್ನುವಂಥದ್ದಾಗಲಿ ಅಥವಾ ಇನ್ನೇನೋ ಅವ್ರ ಮೇಲೆ ಇರುವಂಥ ಆರೋಪಗಳನ್ನು ಇರುವ ಸಂದರ್ಭದಲ್ಲಿ ಅವ್ರನ್ನ ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಕಿರುಕುಳವನ್ನು ಕೊಡಲಾಗಿದೆ ಅನ್ನುವಂಥದ್ದು. ಮತ್ತು ವಿಡಿಯೋ ಅಂದರೆ ಅವ್ರನ್ನ ಮಾಹಿತಿಯನ್ನು ಪಡ್ಕೊಳ್ಳೋ ಸಂದರ್ಭದಲ್ಲಿ ಅಥವಾ ಹೇಳಿಕೆಯನ್ನು ಪಡ್ಕೊಳ್ಳೋ ಸಂದರ್ಭದಲ್ಲಿ ಕೂಡ ವಿಡಿಯೋ ರೆಕಾರ್ಡನ್ನು ಮಾಡಿದ್ದಾರೆ ಅನ್ನುವಂಥದ್ದಿದೆ. ಆದರೆ ವಿಡಿಯೋ ರೆಕಾರ್ಡ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ತಮಗೆ ಬೇಕಾದ ಹೇಳಿಕೆಗಳನ್ನು ಮಾತ್ರ ರೆಕಾರ್ಡ್ ಮಾಡುವಂಥದ್ದು, ತಮಗೆ ಬೇಡವಾದದ್ದನ್ನು ರೆಕಾರ್ಡ್ ಮಾಡದೇ ಇರುವಂಥದ್ದು. ಮತ್ತು ವಕೀಲರು ವಿಚಾರಣೆಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಅವರ ಖಾಸಗಿ ಅಂಗಗಳಲ್ಲಿ ಏನಾದರೂ ಡಿವೈಸ್ಗಳನ್ನು ಅಂದರೆ ಅಲ್ಲಿ ನಡೆಯುವಂಥದ್ದನ್ನ ರೆಕಾರ್ಡ್ ಮಾಡಲಿಕ್ಕೆ ಏನಾದರೂ ಮುಂದಾಗಿದ್ದಾರೆ ಅನ್ನುವಂಥದ್ದನ್ನ ಚೆಕ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈ ರೀತಿ ಎಲ್ಲ ಮಾಡುವಂಥದ್ದೇನಿದೆ ಅದು ಸರಿಯಾದಂಥ ಕ್ರಮ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕನಕಲಕ್ಷ್ಮಿ ಅವರ ವಿರುದ್ಧ ಏನು ಆರೋಪ ಕೇಳಿಬಂದಿದೆ ಅವರ ವಿರುದ್ಧ ಒಂದು ಗರಂ ಆಗುವಂಥದ್ದು ಮತ್ತು ಅವರ ವಿರುದ್ಧ ಕ್ರಮವನ್ನು ಯಾಕೆ ತೆಗೆದುಕೊಳ್ತಾ ಇಲ್ಲ ನೀವು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಗರಂ ಆದಂಥ ಪ್ರಶ್ನೆಗಳನ್ನೇ ಕೇಳಿರುವಂಥದ್ದು. ಹಾಗಾಗಿ ಈಗಿರುವಂಥ ಕುತೂಹಲ ಅಂದರೆ ಎಲ್ಲ ಒಂದು ಕಡೆ ಆತ್ಮಹತ್ಯೆಗೊಳಗಾದಂಥ ಜೀವ ಅವರ ಮೇಲೆ ಒಂದಷ್ಟು ಆರೋಪಗಳು ಏನೇ ಇದ್ದರೂ ಕೂಡ ಜೊತೆಗೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಯಾಕೆ ಈ ಮಟ್ಟದ ಕಿರುಕುಳ ಆಗುತ್ತೆ, ಮತ್ತು ಕಿರುಕುಳ ಆಗಿ ಆತ್ಮಹತ್ಯೆ ಆದ ನಂತರ ಕೂಡ ಆರೋಪ ಇರುವಂಥ ಅಧಿಕಾರಿಗಳ ವಿರುದ್ಧ ನೀವು ಏನು ಮಾಡ್ತಿದ್ದೀರಿ, ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಕನಿಷ್ಠ ಪಕ್ಷ ಒಂದು ನೋಟಿಸ್ ಆದರೂ ಕೊಟ್ಟಿದ್ದೀರಾ, ಈ ರೀತಿಯ ಪ್ರಶ್ನೆ ಕೇಳುವ ಮೂಲಕ ಅಲ್ಲಿ ಒಂದು ಕಡೆ ತನಿಖಾಧಿಕಾರಿಗಳಿಗೆ ಅಂದರೆ CID ಅಧಿಕಾರಿಗಳಿಗೆ ಚಾಟಿಯನ್ನು ಬೀಸುವಂಥ ಕೆಲಸವನ್ನು ಮಾಡ್ತು. ಸೊ ಇಡೀ ವಾದ ಪ್ರತಿವಾದ ಆಲಿಸಿದಂಥ ನ್ಯಾಯಾಲಯ ಶುಕ್ರವಾರಕ್ಕೆ ಆದೇಶವನ್ನು ಕಾಯ್ದಿರಿಸಿ ಶುಕ್ರವಾರ ಈ ಒಂದು ಪ್ರಕರಣವನ್ನು CBIಗೆ ವಹಿಸುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿರುವಂಥದ್ದು. ಮತ್ತು ಡೆತ್ ನೋಟಿಗೆ ಸಂಬಂಧಪಟ್ಟಂತೆ ಒಂದು ವಿವರವಾಗಿ ಟೈಪ್ ಮಾಡಿ ಆ ಒಂದು ಮಾಹಿತಿಯನ್ನು ಕೋರ್ಟ್ಗೆ ಕೊಡಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಆ ಡೆತ್ ನೋಟನ್ನು ಮತ್ತು ಇವತ್ತಿನ ಆರ್ಗ್ಯುಮೆಂಟನ್ನು ಎರಡನ್ನೂ ಕೂಡ ಪರಿಶೀಲನೆ ಮಾಡಿ ಶುಕ್ರವಾರ ಒಂದು ಅಂತಿಮ ಆದೇಶವನ್ನು ಕೋರ್ಟ್ ನೀಡಲಿದೆ. ಪ್ರಗತಿ. ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಭೋವಿ ನಿಗಮ ಅಭಿವೃದ್ಧಿಯಲ್ಲಿ ಮಹಾ ಭ್ರಷ್ಟಾಚಾರ ಆಗಿದೆ. ಭೋವಿ ನಿಗಮದ ಬಹುಕೋಟಿ ಅವ್ಯವಹಾರ ಈಗ ಬಟಾಬೈಲಾಗಿದೆ. ವಾಲ್ಮೀಕಿ ನಿಗಮದ ಅಕ್ರಮವನ್ನು ಮೀರಿಸಿದೆ ಈ ಹಗರಣ. ಅಕ್ರಮವನ್ನ ಬಯಲಿಗೆಳೆದಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ. ದನದ ಕೊಟ್ಟಿಗೆಗಳ ವಿಳಾಸದಲ್ಲಿ ನಕಲಿ ಕಂಪನಿಯನ್ನ ಸ್ಥಾಪನೆ ಮಾಡಲಾಗಿದೆ. ನಕಲಿ ಕಂಪನಿಗಳ ಖಾತೆಗೆ ಕೋಟಿ ಕೋಟಿ ಹಣವನ್ನ ಜಮೆ ಮಾಡಲಾಗಿದೆ. ಎಲ್ಲ ಅಕ್ರಮಗಳು ಸಹ ಈಗ ಬಯಲಾಗ್ತಾ ಇದೆ. CID ತನಿಖೆ ವೇಳೆ ಯಾವ ರೀತಿಯಾಗಿ ಅಕ್ರಮ ನಡೆದಿದೆ ಅನ್ನೋದು ಒಂದೊಂದಾಗಿ ಗೊತ್ತಾಗ್ತಾ ಇದೆ. ಭೋವಿ ನಿಗಮದಲ್ಲಿ ದುಡ್ಡು ಕಂಡವರ ಖಾತೆಗೆ ಹೋಗಿ ಸೇರಿದೆ. ಭೋವಿ ನಿಗಮದ ಹಣ ಸಿಬ್ಬಂದಿ ಹಾಗೆ ಸಿಬ್ಬಂದಿಯ ಸಂಬಂಧಿಕರಿಗೂ ಸಹ ಜಮೆ ಆಗಿದೆ. ಬರೋಬ್ಬರಿ 90 ಕೋಟಿಗೂ ಅಧಿಕ ಅವ್ಯವಹಾರ ನಡೆದಿದೆ ಭೋವಿ ನಿಗಮ ಅಭಿವೃದ್ಧಿಯಲ್ಲಿ. ಮಹಾ ಭ್ರಷ್ಟಾಚಾರ ಆಗಿರೋದು CID ತನಿಖೆಯಿಂದ ಗೊತ್ತಾಗ್ತಾ ಇದೆ. ಬರೋಬ್ಬರಿ 90 ಕೋಟಿಗೂ ಅಧಿಕ ಅವ್ಯವಹಾರ ಆಗಿದೆ. ದನದ ಕೊಟ್ಟಿಗೆಗಳ ವಿಳಾಸದಲ್ಲಿ ನಕಲಿ ಕಂಪನಿಯನ್ನ ಸ್ಥಾಪನೆ ಮಾಡಿ ಆ ನಕಲಿ ಕಂಪನಿಗಳಿಗೆ ಕೋಟಿ ಕೋಟಿ ಹಣವನ್ನ ಜಮೆ ಮಾಡಲಾಗಿದೆ. ಈ ರೀತಿ ಕಂಡವರ ಖಾತೆಗೆ ಹಣವನ್ನ ಜಮೆ ಮಾಡಲಾಗಿದೆ. ಅದು ಭೋವಿ ನಿಗಮದ ಅಭಿವೃದ್ಧಿಗೆ ಅಂತ ಇದ್ದಂತಹ ಹಣವನ್ನ ಈ ರೀತಿಯಾಗಿ ಅಕ್ರಮವಾಗಿ ಬಳಸಿಕೊಂಡಿದ್ದಾರೆ. ಭೋವಿ ನಿಗಮ ಅಕ್ರಮದ ಕಿಂಗ್ ಪಿನ್ ಗಳ ಕೈಚಳಕ ಸಹ ಎದ್ದು ಕಾಣಿಸ್ತಾ ಇದೆ. ಭೋವಿ ನಿಗಮದ ಮ್ಯಾನೇಜಿಂಗ್ ಡೈರೆಕ್ಟರ್ ಲೀಲಾವತಿ, ನಿಗಮದ ಜನರಲ್ ಮ್ಯಾನೇಜರ್ BK ನಾಗರಾಜಪ್ಪ, ಮಾಜಿ ಅಧೀಕ್ಷಕ ಸುಬ್ಬಪ್ಪ ಅಕ್ರಮದ ಕಿಂಗ್ ಪಿನ್ಗಳು. ಸಂಬಂಧಿಕರ ಹೆಸರಲ್ಲಿ ನಕಲಿ ಕಂಪನಿಯನ್ನ ತೆರೆದು ವಂಚನೆ ಮಾಡಿದ್ದಾರೆ ಇವರು. ವಿವಿಧ ಬ್ಯಾಂಕ್ಗಳಲ್ಲಿ ಅಕೌಂಟ್ ಅನ್ನ ತೆರೆದು ಹಣವನ್ನ ಆ ಬ್ಯಾಂಕ್ಗಳಿಗೆ ವರ್ಗಾವಣೆ ಮಾಡಲಾಗಿದೆ. ನಿಗಮದ ಜನರಲ್ ಮ್ಯಾನೇಜರ್ ನಾಗರಾಜಪ್ಪ PA ಸೋದರನ ಅಕೌಂಟ್ಗೂ ಸಹ ಹಣ ಜಮೆ ಆಗಿದೆ. ನಿಗಮದ ಸಿಬ್ಬಂದಿ ಯಶಸ್ವಿನಿ ಅಕೌಂಟ್ಗೆ 8,78,00,000 ಜಮೆ ಆಗಿದೆ. ಡ್ರೀಮ್ ಎಂಟರ್ಪ್ರೈಸಸ್ ನಕಲಿ ಕಂಪನಿಯನ್ನ ತೆರೆದು ಅಲ್ಲೂ ಸಹ ವಂಚನೆ ಆಗಿದೆ.
ಯಶಸ್ವಿನಿ ಸೋದರ ಕಾರ್ತಿಕ್ ಗೌಡ ಹೆಸರಲ್ಲಿ ನಕಲಿ ಕಂಪನಿಯನ್ನ ತೆರೆಯಲಾಗಿದೆ. ಆ ಕಂಪನಿಗೆ 4,76,00,000 ಜಮೆ ಮಾಡಿದ್ದಾರೆ. ಹೀಗೆ ನಕಲಿಯಾಗಿ ಸಾಕಷ್ಟು ಕಂಪನಿಗಳನ್ನ ತೆರೆದು ಭೋವಿ ನಿಗಮದ ಅಕೌಂಟ್ನಿಂದ ನೇರವಾಗಿ ಅವರ ಅಕೌಂಟ್ಗಳಿಗೆ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ಅದು ಕೋಟಿ ಹಣ, ಬರೋಬ್ಬರಿ 90 ಕೋಟಿ ಅವ್ಯವಹಾರ ಆಗಿದೆ ಅಂತ ಬಟಾಬೈಲಾಗಿದೆ. ಸಿಐಡಿ ತನಿಖೆ ವೇಳೆ ಯಾವ ರೀತಿಯಾಗಿ ಅವ್ಯವಹಾರ ನಡೀತು, ಭ್ರಷ್ಟಾಚಾರ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಾಗಿದಷ್ಟು ಬಯಲಾಗ್ತಾನೆ ಇದೆ ಭೋವಿ ನಿಗಮದ ಕರ್ಮಕಾಂಡಗಳು. ಭೋವಿ ನಿಗಮದ ಜನರಲ್ ಮ್ಯಾನೇಜರ್ನಿಂದ ಅಕ್ರಮ ನಡೆದಿದೆ. ಆಪ್ತನ ಅಕೌಂಟ್ಗೆ ಈ ಜನರಲ್ ಮ್ಯಾನೇಜರ್ ಕೋಟಿ ಹಣವನ್ನ ಸಂದಾಯ ಮಾಡಿದ್ದಾರೆ. ಸಂತೋಷ್ ಹೆಸರಲ್ಲಿ ನಕಲಿ ಕಂಪನಿಯನ್ನ ತೆರೆದು ವಂಚನೆ ಮಾಡಲಾಗಿದೆ. ಬರೋಬ್ಬರಿ 9,66,00,000 ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ಕಾಂತಾ ಒಡೆಯರ್ ಹೆಸರಲ್ಲಿ 11,40,00,000 ವರ್ಗಾವಣೆ ಆಗಿದೆ. 1,26,00,000 ನಿಗಮಕ್ಕೆ ವಂಚನೆ ಮಾಡಿರುವಂತಹ ಆರೋಪಿ. ಭೋವಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿಯಾದಂತಹ ಲೀಲಾವತಿ ಮೇಲೆ ಸಹ ಆರೋಪ ಕೇಳಿಬಂದಿದೆ. ಲೀಲಾವತಿ ಸೋದರಿ ಮಂಗಳಾರಾಮು ಅಕೌಂಟ್ಗೆ ಸಹ ಹಣವನ್ನ ಕ್ರೆಡಿಟ್ ಮಾಡಲಾಗಿದೆ. 1,48,00,000 ಹಣವನ್ನ ಲೀಲಾವತಿ ಸಂಬಂಧಿಕರಿಗೆ ಜಮೆ ಮಾಡಲಾಗಿದೆ. ಬರೋಬ್ಬರಿ 90 ಕೋಟಿಗೂ ಅಧಿಕ ಅವ್ಯವಹಾರ ಆಗಿರೋದು ಈಗ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಭೋವಿ ನಿಗಮದ ಹಣ ಜಪ್ತಿ ಮಾಡುವುದಕ್ಕೆ ಈಗ ಸಿಐಡಿ ಮುಂದಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.